ಚುನಾವಣೆಯ ಪ್ರಯುಕ್ತವಾಗಿ ನಮಗೆ ಭಾಳ ಹಳೆಯ ಸ್ನೇಹಿತರು ಮತ್ತು ನಮ್ಮೆಲ್ಲರಿಗೂ ಕೂಡ ಆತ್ಮೀಯರಾಗಿರ್ತಕ್ಕಂಥ ಬಸಣ್ಣ ಆಸಂಗಿ ಅವರು ರಾಯಬಾಗ್ ತಾಲೂಕಿನಿಂದ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಸ್ಪರ್ಧೆ ಮಾಡಿರುವುದರಿಂದ ಅವರೆಲ್ಲರಿಗೂ ಕೂಡ ವಿನಂತಿಯನ್ನು ಮಾಡಿಕೊಂಡಿದ್ದರು. ನಮ್ಮ ಪರವಾಗಿ ಬಂದು ನೀವು ಮತಯಾಚನೆ ಮಾಡಬೇಕು ಅಂತೇಳಿ ಮಾನ್ಯ ನಮ್ಮ ಹಿರಿಯರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಬಿ ಪಾಟೀಲ್ ಸಾಹೇಬರು ಮತ್ತು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಮಹೇಶ್ ಮಣ್ಣವರು, ಹಿಂದಿನ ಸಂಸದರು ಮತ್ತು ರಾಯಬಾಗ್ ಹುಲಿಯನ್ನೇ ಮನೆತನಕ್ಕೆ ಹೆಸರಿ ಬಂದಿರತಕ್ಕಂಥ ಮತ್ತು ಪಾಟೀಲರು ಮತ್ತು ಇನ್ನುಳಿದಿರ್ತಕ್ಕಂಥ ನಮ್ಮ ಹಿಂದಿನ ಸಂಸತ್ ಸದಸ್ಯರು ಮತ್ತು ಹಿಂದಿನ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಕತ್ತಿ ಅವರು ನಾವೆಲ್ಲರೂ ಸೇರಿಕೊಂಡು ಇಲ್ಲಿರ್ತಕ್ಕಂಥ ಮತದಾರರಿಗೆ ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ಬಸಣ್ಣ ಆಸಂಗಿ ಅವರಿಗೆ ಮತ ಹಾಕಬೇಕು, ಅವರನ್ನು ಆಯ್ಕೆ ಮಾಡಿ ಬೆಳಗಾವಿ ಮಧ್ಯವರ್ತಿ ಬ್ಯಾಂಕಿಗೆ ಕಳಿಸಬೇಕು. ರಾಯಬಾಗ್ ತಾಲೂಕಿನ ಪ್ರತಿನಿಧಿ ಅಂತೇಳಿ ಜನ ಉತ್ಸುಕರಿದ್ದಾರೆ, ಆಸಕ್ತಿ ಇದೆ. ಒಬ್ಬ ಸಭ್ಯ ಮತ್ತು ಒಳ್ಳೆಯ ಪ್ರಾಮಾಣಿಕ ಒಳ್ಳೆಯ ಸ್ವಭಾವವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಇರೋದರಿಂದ ಅವರನ್ನು ಆಯ್ಕೆ ಮಾಡಿ ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಜನರಿಂದ ಬಂದಿದೆ. ಅದಕ್ಕೆ ನಾವು ಈ ತಾಲೂಕಿನ ಜನರಿಗೆ ನಾವು ವಿನಂತಿ ಮಾಡ್ಕೊತೀವಿ. ಆಸಂಗಿ ಬಸಣ್ಣ ಅವರಿಗೆ ಮತಗಳನ್ನು ಕೊಟ್ಟು ಅವರನ್ನು ಹೆಚ್ಚಿನ ಅಂತರದಿಂದ ಗೆಲ್ಲಿಸಬೇಕು ಅಂತೇಳಿ ನಿಮ್ಮ ಮುಖಾಂತರ 205 PKPSನ ಏನು ಮತವನ್ನು ಹಕ್ಕನ್ನು ಪಡ್ಕೊಂಡಿರ್ತಾರೆ ಅಂಥ ಮತದಾರರಿಗೆ ನಾವು ವಿನಂತಿಯನ್ನು ಮಾಡ್ತೀವಿ. ಬಹುತೇಕ ನನಗನಿಸಿದ ಮಟ್ಟಿಗೆ ಅದರಲ್ಲಿ ಯಾವುದೇ ರಾಜಕೀಯ ಬೆರೆಸ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ರಾಜು ಕಾಗೆ ಕ್ಷೇತ್ರದಲ್ಲಿ ಕೇವಲ 24 ಮತಗಳು. ಸುಮಾರು 30 ವರ್ಷದಿಂದ ಅಖಂಡ ತಾಲೂಕಿನ ಪ್ರತಿನಿಧಿಯಾಗಿ ನಾನು ಕಾರ್ಯ ಮಾಡ್ತಾ ಇದ್ದೆ. ಅಲ್ಲಿ 24 ಮತಗಳಿರೋದರಿಂದ 20 ಮತದಾರರು ನಮ್ಮ ಕಡೆ ಏಕಕಾಲಕ್ಕೆ ನಮ್ಮ ಜೊತೆಗೆ ಬಂದು ನಮಗೆ ಬೆಂಬಲವನ್ನು ಕೊಟ್ಟಿದ್ದರಿಂದ ಅಲ್ಲಿ ವಿರೋಧದಲ್ಲಿ ಅಭ್ಯರ್ಥಿಯಾಗಿರ್ತಕ್ಕಂಥವ್ರಿಗೆ ಯಾಕೆ ಸೋಲ್ಬೇಕು, ಅನಿವಾರ್ಯವಾಗಿ ಸೋತು ಮತ್ತಾಕೆ ಮಾನಹಾನಿ ಮಾಡ್ಕೋಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಯಾರೇ ಒಬ್ಬರು ತಗೊಳ್ಳಿ ಅಂತ ಹೇಳಬೇಕಾಗಿರ್ತಕ್ಕಂಥದ್ದು ನೆಪ ಬೇಕಾಗಿತ್ತು. ಆ ನೆಪಕ್ಕೆ ಒಬ್ಬರು ಸಿಕ್ಕಿರೋದ್ರಿಂದ ಅವ್ರು ವಾಪಸ್ ತಗೊಂಡಿರೋದು. ನಿಮ್ಮ ಅಭಿನಯಲ್ಲಿ ಅವಿರೋಧ ಯಾಕಾಗಿಲ್ಲ? ಅವಿರೋಧ ಮಾಡಿರಿ ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ಳೋದಿಲ್ಲ, ಕೇಳ್ಕೊಂಡೂ ಇಲ್ಲ. ನನಗೆ ಯಾರ್ಯಾರು ನಾನು ಅವಿರೋಧ ಮಾಡಿರಿ ಅಂತ ಕೇಳ್ಕೊಂಡಿದ್ರೆ ಪ್ರಯತ್ನ ಮಾಡ್ತಿದ್ರು. ನಾ ಚುನಾವಣೆ ಆಗಲಿ ಅಂತ ಬಿಟ್ಟಿದ್ದೆ. ಕಾರಣ ಏನಂದರೆ 35 ವರ್ಷದಿಂದ ಚುನಾವಣೆ ಆಗಿಲ್ಲ, ಒಂದು ಸಲ ರಿನ್ಯೂವಲ್ ಆಗಲಿ. ಯಾಕಂತಂದರೆ ಬರೀ ಲೈಸೆನ್ಸ್ ಹಂಗೆ ಇಟ್ಕೊಂಡು ಕೂತ್ರೆ ಆಗಲ್ಲ. ಭಾಳ ದಿವಸ ನಂತರ ಒಂದು ರಿನ್ಯೂವಲ್ ಆಗ್ತಂದ್ರೆ ಮುಂದೆ ಭಾಳ ದಿವಸದ ತನಕ ನಡೀತದೆ. ಅದಕ್ಕೆ ಚುನಾವಣೆ ಆಗಲಿ, ಯಾರಿಗೆ ಮತ ಜನ ಎಷ್ಟು ಕೊಡ್ತಾರೋ, ಯಾರ ಮ್ಯಾಗ ಎಷ್ಟು ಜನ ಆಸಕ್ತಿ ಅದರ, ಯಾರ ಮ್ಯಾಗ ಎಷ್ಟು ಜನ ಆಶೀರ್ವಾದ ಮಾಡ್ತಾರೆ ಅನ್ನೋದು ತಾಲೂಕಿಗೆ, ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಗೊತ್ತಾಗಲಿ ಅಂತೇಳಿ ನಾನು ಬಿಟ್ಟಿದ್ದೆ. ಸರ್, 9 ಜನ ಆಯ್ಕೆ ಆಗಿದ್ದವ್ರು ಎಲ್ಲರೂ ನಮ್ಮ ಪರವಾಗಿರ್ತಕ್ಕಂಥವ್ರೇ ಇದ್ದಾರೆ. ಸರ್, ಈಗಾಗಲೇ ಪಕ್ಷಾತೀತವಾಗಿರ್ತಕ್ಕಂಥ ಚುನಾವಣೆ, ಜಾತಿಗೆ ಆಧಾರವಾಗಿರ್ತಕ್ಕಂಥ ಚುನಾವಣೆ ಅಲ್ಲ, ಪಕ್ಷಕ್ಕೆ ಆಧಾರವಾಗಿರ್ತಕ್ಕಂಥ ಚುನಾವಣೆ ಅಲ್ಲ. ಸರ್, ಅವ್ರು ಹೇಳ್ತಾರೋ ಲಿಂಗಾಯತ್ ಚುನಾವಣೆ ಆದಮೇಲೆ ಯಾವಾಗ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ತಾರೀಕು ಬರುತ್ತಲ್ಲ, ಅದು 3 ಗಂಟೆ ನಂತರ ನಿಮ್ಗೆ ಗೊತ್ತಾಗುತ್ತೆ. ಸರ್, ನಿಮ್ಮ ಚುನಾವಣೆ ಭಾಳ ಹೊಸ ತಂತ್ರಗಳು ಶುರುವಾಗಿದೆ. ಹಿಂದಿನ ಸರಿ ನೀವೆಲ್ಲ ನೋಡಿದ್ದೀರಿ, ಪ್ರತಿ 5 ವರ್ಷಕ್ಕೊಂದು ಸಲ ಚುನಾವಣೆ ಹಾಕಿತ್ತು. ಚುನ್ಮುರಿ ಚೂಡಾದ ಮೇಲೇ ಚುನಾವಣೆ ಹಾಕಿತ್ತು. ಈಗ ನೋಡ್ತಾ ಇದ್ದೀರಿ, ಹಣದ ಹೊಳೆ, ಹೆಂಡದ ಹೊಳೆ, ತೋಳ್ಬಲ ಎಲ್ಲನೂ ನಡೀತಾ ಇದೆ. ಆದರೆ ನಮಗೊಂದು ವಿಶ್ವಾಸ ಇದೆ, ಮುರುಗೋಡು ಮಹಾತ್ಮರು ಕಟ್ಟಿರ್ತಕ್ಕಂಥ ಬ್ಯಾಂಕಕ್ಕೆ ಧಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ನಮ್ಮದು ವಿಶ್ವಾಸ ಇದೆ. ಸರ್, ಈಗಾಗಲೇ